ನಮಸ್ಕಾರ, ನಮ್ಮ ಹೆಸರು ಬಸವರಾಜ್ ಅಂತ ಹೇಳಿ ನಾವು ಕಿರಣ್ ತಂತ್ರಜ್ಞಾನದಿಂದ ಬಂದಿದ್ದೀವಿ. ಇವತ್ತು ಇಲ್ಲಿ ನಾಗನೂರು ಗ್ರಾಮದಲ್ಲಿ ನಾವು ಇವತ್ತು ಕಿರಣ್ ತಂತ್ರಜ್ಞಾನ ಒಂದು ಯೂಸ್ ಮಾಡಿ ಅಡಿಕೆ ತೋಟವನ್ನು ಬೆಳೆದಂಥ ರೈತರನ್ನ ನಾವು ಭೇಟಿ ಮಾಡಿಸ್ತಾ ಇದ್ದೀವಿ. ಇವತ್ತು ನಮ್ಮ ಈ ಕಿರಣ್ ತಂತ್ರಜ್ಞಾನವನ್ನು ಯೂಸ್ ಮಾಡಿ ಅವರು ಯಾವ ರೀತಿ ಲಾಭ ಪಡ್ಕೊಂಡ್ರು ಅನ್ನೋದನ್ನು ಅವ್ರ ಮಾತಲ್ಲಿ ಒಂದೆರಡು ವಿಚಾರ ಮಾಡೋಣ. ಸರ್ ನಮಸ್ಕಾರ, ನಿಮ್ಮ ಹೆಸರು? ನಮ್ಮ ಹೆಸರು ರವಿ ಅಂತ. ನಮ್ಮದು ಅಡಿಕೆ ತೋಟ ಮೊದಲಿಗೆಲ್ಲ ಭಾಳ ವೀಕ್ ಇತ್ತು, ಭಾಳ ಆಳವಾಗಿತ್ತು. ಇವರು ಬಂದು ಮಾರ್ಗದರ್ಶನ ಇವ್ರು ಬಂದೆಲ್ಲ ನೋಡಿ ಹಿಂಗೆಲ್ಲ ಹಿಂಗಂತ ಹೇಳಿ ಮೇಲೆ ಇವರೆಲ್ಲ ಇದು ಮಾಡಿದ ಮೇಲೆ ಮಾರ್ಗದರ್ಶನ ನಾವು ಮಾಡಿದ್ದೀವಿ. ಹೋದ ಸರಿ ನಮ್ಮದು ಬರೀ ಭಾಳ ಕಮ್ಮಿ ಆಗಿತ್ತು ಅಡಿಕೆ. ಈ ಸರಿ ಒಳ್ಳೆ ಅದಕ್ಕಿಂತ ಡಬಲ್ ಆಗಿದೆ. ಒಳ್ಳೆ ಮಾರ್ಗ ಇದ್ರಾಗ ಅವರು ಏನೇನು ಇದನ್ನ ಗೈಡ್ಲೈನ್ಸ್ ಮಾಡಿದ್ದಾರೆ ಅದನ್ನಷ್ಟು ನಾವು ಮಾಡಿದ್ದೇವೆ. ಈಗ ಬೇರೆ ಕಂಪ್ನಿಯವರೆಲ್ಲ ಬೇರೆ ಬೇರೆ ಔಷಧಿ ಕೊಟ್ಟು ಹೋಗಾರೆ, ಅವ್ರು ಏನು ಮಾಡ್ಬೇಕಂತ ಹೇಳಲ್ಲ. ಅವ್ರ ಪ್ರಾಡಕ್ಟ್ ಕಮ್ಮಿ ಖರ್ಚಾಗ ನೋಡ್ತಾರೆ. ಇವ್ರು ಹಂಗಲ್ಲ, ಬಂದು ವಿಸಿಟ್ ಕೊಟ್ಟು ಏನೇನು ನೋಡ್ಬೇಕು ಏನೇನು ಮಾಡ್ಬೇಕು ಅಂತಂದೇಳಿ ಅಡ್ವಾನ್ಸಾಗಿ ಹೇಳೋಕ್ತಾರೆ, ಮಾಡ್ತಾರೆ. ಈ ವಿರುದ್ಧ ಕಲ್ತಿರೋದೇನೋ ಭಾಳ ಐತಿ, ಕಲಿಯೋದು ಐತಿ. ನಮ್ಮೆಲ್ಲ ಭಾಳ ಅಡಿಕೆ ಎಲ್ಲ ಇತ್ತು, ಗರಿ ಎಲ್ಲ ಕೆಂಪಾಗಿತ್ತು, ಭಾಳ ಇದಿತ್ತು. ಇವರು ನಿಮಗೆ ಎಷ್ಟು ವರ್ಷ ಆಯ್ತು ಸರ್ ಬಂದು ನಿಮ್ಮ ಹತ್ರ ಬಂದ ಮೇಲೆ? ನಮಗೆ ಬಂದು ಈಗ ಒಂದೊಂದು ವರ್ಷ ಆಯ್ತು ಸರ್. ಅದಕ್ಕಿಂತ ಮುಂಚೆ ಹಳೇದು ಕೇಣಿಗೆ ಎಷ್ಟು ಹೋಗಿತ್ತು ಸರ್? ಹಳೆ ಕೇಣಿ ಬರೀ 3,30,000 ಹೋಗಿತ್ತು ಸರ್. ಈಗ ಎಷ್ಟಿಗೆ ಹೋಗ್ತಿದೆ ಸರ್? ಈಗ ಒಂದು 4,500,000 5 ಲಕ್ಷ ತನಕ ಟಾರ್ಗೆಟ್ ಐತೆ ಸರ್. ಟಾರ್ಗೆಟ್ ಇದೆ. ಚೆನ್ನಾಗಿದೆ. ಇವರಿಂದ ಏನೇನು ಮಾಹಿತಿ ಸಿಗ್ತಿದೆ ಸರ್ ನಿಮಗೆ? ಇವರಿಂದ ನಮಗೆ ಈಗ ನಾವೆಲ್ಲ ರೈತರು ಅಂದ್ರೆ ಹೆಂಗಂದ್ರೆ ಈಗ ಏನಾದ್ರು ತಂದು ಕೊಟ್ಟಿದ್ದು ಹಾಕ್ಬೇಕಂದ್ರೆ ಸುಮ್ಮನೆ ಅದು ಹೆಂಗೆ ಹಾಕ್ಬೇಕು, ಏನು ಡೋಸ್ ಕೊಡ್ಬೇಕಂತ ನಮ್ಗೆ ಏನೋ ಗೊತ್ತಿಲ್ಲ. ಏನಂಗೆ ಸುಮ್ಮನೆ ಹಾಕ್ಬಿಡ್ತಿದ್ವಿ. ಇವ್ರು ಹಂಗಲ್ಲ, ಇಷ್ಟೇ ಲಿಮಿಟಾಗಿ ಹಾಕ್ಬೇಕು, ಇಷ್ಟೇ ಹಾಕ್ಬೇಕು, ಇದು ಇವಾಗ ಮಾಡ್ಬೇಕು, ಈ ಟೈಮಿಗೆ ಮಾಡ್ಬೇಕು ಅಂತ ಒಂದು ಮಾರ್ಗದರ್ಶನ ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ನೀವು ಇವ್ರು ಬಂದಮೇಲೆ ನಿಮಗೆ ಒಳ್ಳೆ ಅಗ್ರಿಕಲ್ಚರಲ್ ಇಂಪ್ರೂವ್ಮೆಂಟ್ ಜಾಸ್ತಿ ಆಗಿದೆ. ಚೆನ್ನಾಗಿದೆ. ಅದಕ್ಕಿಂತ ಮುಂಚೆ ಅಗ್ರಿಕಲ್ಚರಲ್ಲಿ ಬೇಜವಾಬ್ದಾರಿ ಇತ್ತು, ಮಾಡ್ಬೇಕಾಗಿತ್ತು. ಕಾಟಾಚಾರಕ್ಕೆ ಮಾಡೋದು, ಕಾಟಾಚಾರಕ್ಕೆ ಅದು ಹೆಂಗೆ ಮಾಡ್ಬೇಕು ಏನಂತ ಗೊತ್ತಿಲ್ಲ. ಈಗ ಯಾರ ಬಂದ್ರು ಕೊಟ್ಟರು ಸುಮ್ಮನೆ ಹಾಕಂದ್ರೆ ಅದು ಯಾವ ಬೇಕಾದ್ರೆ ಹಾಕ್ಬಿಡೋದು. ಅದೇ ಅವ್ರು ಈಗ ಹಂಗಲ್ಲ, ಈಗ ಅಂದ್ರೆ ಹಂಗಲ್ಲ. ಆ ಟೈಮ್ ಬೇಕೇ ಬೇಕಾ, ಟೈಮ್ ಪಿಕಪ್ ಮಾಡಲೇಬೇಕು. ಏನು ಯಾವ ಟೈಮಿಗೆ ಏನು ಕೊಡ್ಬೇಕು ಅನ್ನೋದು ಅರ್ಥ ಆಗಿದೆ. ಖುಷಿಯಾಗಿದೆ, ಭಾಳ ಖುಷಿಯಾಗಿದೆ. ಭಾಳ ಖುಷಿಯಾಗಿದೆ. ಓಕೆ, ಈ ರೈತರು ಬೇರೆ ರೈತರಿಗೆ ಹೇಳ್ಬೋದಾ? ಹೇಳ್ಬೋದು. ಇದರಿಂದ ಮಾಹಿತಿ ಯಾವ ಥರ? ಒಳ್ಳೆ ಲಾಭ ಇದೆ. ಓಕೆ, ಥ್ಯಾಂಕ್ ಯು. ನಮಸ್ಕಾರ ಸರ್. ನಮಸ್ಕಾರ ಸರ್. ನಿಮ್ಮ ಹೆಸರು ಸರ್? ಸುರೇಶ್ ಅಂತ ಹೇಳ್ಬಿಟ್ಟು. ಯಾವರು ಸರ್? ನಾಗನೂರು ಗ್ರಾಮ ಸರ್. ಇಲ್ಲಿ ಬಸವರಾಜ್ ಅನ್ನೋರು ನಮಗೆ ಪರಿಚಯ ಆದರು. ಅವರು ಸ್ವಲ್ಪ ಔಷಧಿ ಅದನ್ನು ಈ ತೋಟಕ್ಕೆ ಕೊಡ್ತಾ ಇದ್ರು. ನಾವು ಒಂದು 2-3 ಸರಿ ಹೊಲಕ್ಕೆ ಅಡ್ಡಾಡಿ ನೋಡ್ತಾ ಇದ್ವಿ. ಹಂಗಾಗ್ಬಿಟ್ಟು ಸ್ವಲ್ಪ ಇಳುವರಿ ಚೆನ್ನಾಗಿ ಕಾಣಕತ್ತಿತ್ತು. ಹೋದನೇ ಸರಿಗೆ ಇದಕ್ಕೂ ಇಲ್ಲಿ ಅಕ್ಕಪಕ್ಕದಲ್ದಾರೆ ನಾವು ನೋಡಕತ್ತಿದ್ವಲ್ಲ. ಹಂಗಾಗ್ಬಿಟ್ಟು ಹೊಲ್ದಾಗ ಸ್ವಲ್ಪ ನಾವು ಅಡ್ಡಾಡ್ಕೊಂತ ಇದ್ವಿ. ಅವರು ಬಸವರಾಜ್ ಅವರು ಮಾಹಿತಿ ಕೊಟ್ಟಂಗೆ ನಮ್ಮ ರೈತರು ರವಿಕುಮಾರ್ ಅಂತ ಹೇಳ್ಬಿಟ್ಟು ಅವರು ಮಾಡ್ತಾಯಿದ್ರಲ್ಲಿ ನೋಡ್ಕೊತ ಇದ್ವಿ ನಾವು. ಈಗ ಚೆನ್ನಾಗಿದೆ. ಹೋದನೇ ಸರಿ ತೋಟಕ್ಕೂ ಈ ಸರಿ ತೋಟಕ್ಕೂ ಭಾಳ ಹೆಚ್ಚು ಕಮ್ಮಿ ಚೆನ್ನಾಗಿದೆ. ಹಂಗಾಗ್ಬಿಟ್ಟು ನಾವು ಬಸವರಾಜ್ ಕಡೆಯಿಂದ ಸ್ವಲ್ಪ ಮಾಹಿತಿ ತಗೋಣ ಅಂತ ಹೇಳ್ಬಿಟ್ಟು ನಾವು ಇವತ್ತು ಬಂದಿದ್ದೀವಿ. ಹೌದಾ ಸರ್? ನೀವೇನಾದ್ರು ಯೂಸ್ ಮಾಡಿರಿ ಸರ್ ಈ ಮೆಡಿಸನ್? ಸರ್ ನಾವು ಗುಲಾಬಿಗೆ ಒಂದು 2 ಟೈಮ್ ಟ್ರೈ ಮಾಡಿದ್ವಿ ಸರ್. ಆಮೇಲೆ ಅಜಿಮಡಿಗೂ ಮಾಡಿದ್ವಿ ನಾವು. ಹೆಂಗಿದೆ? ಮಾಡಿದಾಗ ಚೆನ್ನಾಗಿ ಬಂದಿದೆ. ಆಮೇಲೆ ಗುನ್ನಿ ಚೆನ್ನಾಗಿ ಕಿತ್ತಿದೆ ಈಗ ಮಾಡಿರೋದ್ರಿಂದ. ನಾವು ಅವ್ರು ಕೂಡ ಒಂದು ಸಾಫು ಪಾಪು ಅಂತ ಹೇಳ್ಬಿಟ್ಟು ಔಷಧಿನ ಗುಲಾಬಿ ಗಿಡಕ್ಕೆ ಯೂಸ್ ಮಾಡ್ತಾ ಇದ್ವಿ. ಚೆನ್ನಾಗಿ ಬಂದಿದೆ ಗುಲಾಬಿ. ಚೆನ್ನಾಗಿದೆ. ನಿಮಗೆ ತೃಪ್ತಿಕರ ಇದೆ? ನಮಗೆ ತೃಪ್ತಿಕರ. ಓಕೆ, ಅದು ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಅಶೋಕ್ ಅಂತೇಳಿ. ನಾವೀಗ ಸುಮಾರು ನಾವೀಗ ಬಸವರಾಜರ ಪರಿಚಯಗೆ ಒಂದು 8-9 ತಿಂಗಳು ಆಗಿರ್ಬೋದು ಅಷ್ಟೇ. ಮೊದಲು ನಾವು ನೋಡ್ತಿದ್ವಿ ನಮ್ಮ ತೋಟಕ್ಕೆ ಇವ್ರ ತೋಟಕ್ಕೆ ನೀವು ಆಗ್ತದನಪ್ಪ, ಇವರು ಹಿಂದಾಡಿ ಇದು ಕಾಣ್ತಿದ್ದೆ, ನಮ್ಮ ತೋಟ ಯಾಕೆ ಇಂಪ್ರೂವ್ಮೆಂಟ್ ಇಲ್ಲ ಅಂತಂದೇಳಿ ಒಂದು ದಿವಸ ಬಸವರಾಜ ಸಿಕ್ಕ ಕೇಳಿದ್ವಿ ನಾವು. ಅವರು ಒಂದು ದಿವಸ ಈಗ ನಾವು ಹೇಳ್ದಲ್ರಿ, ನೀವು ರೈತರಿಗೆ ಬರಿ ಅಂತೇಳಿ ತೊಗರಿಸಿದ ಕರ್ಕೊಂಡೋಗಿದ್ರು. ನಮ್ಮನ್ನ ಕರ್ಕೊಂಡೋಗಿ ಅಲ್ಲಿ ತೋಟ ಎಲ್ಲ ತೋರಿಸ್ಕೊಂಡು ಅಲ್ಲಿ ಫಾರ್ಮರ್ಸ್ ಅಂದ್ರೆ ಭೇಟಿ ಮಾಡಿಸಿದ್ರು. ಅದನ್ನ ನೋಡ್ಕೊಂಡು ಬಂದ ಮೇಲೆ ನಮ್ಮ ತಮ್ಮ ರವಿಕುಮಾರ್ ಅಂತೇಳಿ ಇವರೆಲ್ಲ ವರ್ಷ ಮೇಲೆ ಹತ್ರ ಇದು ಮಾಡೋಕಚ್ಚಿ ಅವ್ರು ರವಿಕುಮಾರ್ ಕೇಳಿದೆ. ಇಲ್ಲಣ್ಣ ಭಾರಿ ಚೆನ್ನಾಗಿತ್ತು ಗೈಡೆನ್ಸ್, ಫಸ್ಟ್ ಅವ್ರು ಏನೇನು ಹೇಳ್ತಾರೆ ಅದನ್ನೆಲ್ಲ ಟ್ರೀಟ್ಮೆಂಟ್ ಕೂಡ ನಿಮ್ಮ ತೋಟ ನಂದ್ರಂಗೆ ಹಾಕತ್ತಂತ ಹೇಳಿದ್ರು. ಹಂಗಾಗಿ ನಾವು ಈಗ ಇವ್ರು ಏನು ಮಾಡ್ತಿದ್ರೆ ಟ್ರೀಟ್ಮೆಂಟ್ ನಾವು ನಮ್ಮ ತೋಟಕ್ಕೆ ಮಾಡ್ತಿದ್ವಿ. ಆಮೇಲೆ ಭತ್ತಕ್ಕೆ ಕೂಡ ಆದ್ರೆ ಈಗ ಒಂದು 20 ದಿವಸ ಆಗಿರ್ಬೋದು. ಇವ್ರು ಯಾವುದಪ್ಪ ಅದು ಬೋರಿಕೆ ಏನಂತೇಳಿ ಔಷಧಿ ಕೊಟ್ಟಿದ್ರು ಲಿಕ್ವಿಡ್, ಅದನ್ನು ಹಾಕಿದ್ದು. ಭತ್ತ ಮಾತ್ರ ಭಾರಿ ಚೆನ್ನಾಗಿದೆ ನಮ್ಮದು. ಚೆನ್ನಾಗಿದೆ. ಹೌದು, ತೃಪ್ತಿ ಇದೆ. ಚೆನ್ನಾಗಿದೆ. ನೀವು ಇವು ಕಂಪ್ನಿಯಿಂದ ಏನೋ ಬರೀ ಅವ್ರ ಮೆಡಿಸನ್ ಅಲ್ಲದೆ ಮತ್ತೆ ಬೇರೆ ಇನ್ಫಾರ್ಮೇಷನ್ ಸಿಗ್ತಿದೆ? ಬೇರೆ ಇನ್ಫಾರ್ಮೇಷನ್ ಅಂದರೆ ತುಂಬ ಸಿಗ್ತದೆ ನಮಗೆ. ನಾವು ಇನ್ನೊಂದು ಹೇಳ್ಬೇಕಾದ್ರೆ ಬಸವರಾಜ್ ಅವರು ಸಜ್ಜನ್ ಸರ್ ಅಂತ ಹೇಳಿದ್ರಿ, ನಮಗೆ ಅವ್ರು ಬಂದು ಸತಿ ಬೈತಾರೆ, ನೀವು ಹೊಲ ಕಲ್ಟಿವೇಷನ್ ಮಾಡ್ತೀರಿ ಅಂತೇಳಿ. ನಮಗೆ ಹೊಲ ನೋಡಿದ್ರೆ ಒಂಥರ ಏನೋ ಅನ್ಸೋದು. ಈಗ ಅವ್ರು ಹೇಳೋ ಕಚ್ಚಿ ಮೇಲೆ ನಾವು ತೋಟ ನೋಡಿ ಮೇಲೆ ನಮಗೆ ಅನುಭವ ಆಗ್ತಾ ಇರ್ತದೆ, ಯಾಕೆ ಅವ್ರು ಹೇಳ್ತಿದ್ರು ಏನೋ. ಈಗ ಕಲ್ಟಿವೇಷನ್ ಮಾಡ್ತಾ ಇದ್ದೀರಾ ತೋಟ? ತೋಟ ಕಲ್ಟಿವೇಷನ್ ಬಿಟ್ಟಾಗಿಂದ ಹಂಗಿದೆ? ಬಿಟ್ಟಾಗಿಂದ ತೋಟ ಚೆನ್ನಾಗಿ ಇಂಪ್ರೂವ್ಮೆಂಟ್ ಐತೆ, ಭಾಳ ಚೆನ್ನಾಗಿದೆ, ಭಾಳ ತೃಪ್ತಿ ಆಗಿದೆ ನಿಮಗೆ. ಓಕೆ, ಥ್ಯಾಂಕ್ ಯು. ಆತ್ಮೀಯ ರೈತ ಬಾಂಧವರಿಗೆ
ಇಂಥ ಕರೋನಾವಾದ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೂಡ ಈಗ ದೇಶಕ್ಕೆ ಅನ್ನ ನೀಡ್ತಾ ಇದ್ದೀವಿ. ಅದಕ್ಕಾಗಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಇದೇ ರೀತಿ ಕಿರಣ್ ತಂತ್ರಜ್ಞಾನವನ್ನು ಬಳಕೆ ಮಾಡಿ ಹೆಚ್ಚೆಚ್ಚು ಇಳುವರಿ ತೆಗೀರಿ ಅಂತಂದೇಳಿ ನಾವು ಕಿರಣ್ ತಂತ್ರಜ್ಞಾನದಿಂದ ನಿಮಗೆಲ್ಲ ರೈತ ಬಾಂಧವರಿಗೆ ಆಶಿಸ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀವಿ.